ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ, ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೇನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತೋ, ಸರ್ವೇ ಸಂತೋ ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಚರ್ಮದ ಒಂದು ಆರೋಗ್ಯದ ವಿಷಯಕ್ಕೆ ಬಂತು ಅಂತಂದರೆ, ಚರ್ಮದಲ್ಲಿ ಎರಡು ರೀತಿ ಚರ್ಮಗಳಿದೆ. ಒಂದು ಆಯಿಲ್ ಸ್ಕಿನ್ನು, ಇನ್ನೊಂದು ಡ್ರೈ ಸ್ಕಿನ್ನು. ಹಾಗಾಗಿ ಮುಖದ ಒಂದು ಸೌಂದರ್ಯಕ್ಕೆ ಕೆಲವೊಬ್ರು ಏನು ಮಾಡ್ತಾರೆ, ಹಲವಾರು ಕ್ರೀಮ್ಗಳನ್ನ, ಲೋಷನ್ಗಳನ್ನ, ಫೇರ್ನೆಸ್ ಕ್ರೀಮ್ಗಳನ್ನ ಹಚ್ತಾರೆ. ಆದರೆ ಮೊದಲಿಗೆ ಅವರ ಮುಖದ ಒಂದು ಚರ್ಮ ಯಾವ ರೀತಿ ಇದೆ ಅನ್ನೋದನ್ನು ತಿಳ್ಕೊಬೇಕು. ಆಯಿಲಿ ಸ್ಕಿನ್ನು, ಡ್ರೈ ಸ್ಕಿನ್ನು ಅನ್ನೋದನ್ನು ಮೊದಲು ತಿಳ್ಕೊಬೇಕಾಗ್ತದೆ. ನಂತರವಷ್ಟೇ ಅವರು ಕ್ರೀಮ್ಗಳನ್ನ, ಲೋಷನ್ಗಳನ್ನ ಅಪ್ಲೈ ಮಾಡಬೇಕಾಗ್ತದೆ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಆಯಿಲಿ ಸ್ಕಿನ್ ಅಂದರೆ ಜಿಡ್ಡ ಅಂಶ ಇರತಕ್ಕಂತಹ ಚರ್ಮಕ್ಕೆ ಯಾವ ರೀತಿ ಮನೆಮದ್ದು ಮಾಡ್ಕೋಬೋದು, ಹೆಚ್ಚಿನ ಜಿಡ್ಡಿನ ಅಂಶ ಇದ್ದಾಗ ಯಾವ ರೀತಿ ನಾವು ಮನೆಮದ್ದು ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ತೀನಿ. ಯಾಕೆ ಅಂತಂದರೆ, ಆಯಿಲಿ ಸ್ಕಿನ್ ಅವ್ರಿಗೆ ಜಿಡ್ಡಿನ ಅಂಶ ಜಾಸ್ತಿ ಇದ್ದಾಗ ಹಲವಾರು ಸಮಸ್ಯೆಗಳನ್ನು ಅವರು ಎದುರಿಸ್ತಾರೆ. ಮುಖದಲ್ಲಿ ಜಾಸ್ತಿ ಜಿಡ್ಡಿನ ಅಂಶ ಇರ್ತದೆ, ಹಾಗೂ ಕಲೆಗಳಾಗ್ತಾ ಇರ್ತದೆ, ಮೊಡವೆಗಳಾಗ್ತಾ ಇರ್ತದೆ. ಹಾಗಾಗಿ ಇದಕ್ಕೆ ಅವರು ಯಾವ ಒಂದು ಮನೆಮದ್ದು ಮಾಡ್ಕೊಳ್ಳೋದ್ರಿಂದ ಚರ್ಮದ ಒಂದು ಹೆಚ್ಚಿನ ಜಿಡ್ಡಿನ ಅಂಶವನ್ನು ಅವರು ತೆಗೆದುಹಾಕ್ಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಮನೆಮದ್ದು ಮಾಡ್ಕೋಬೇಕು. ಅದರಲ್ಲಿ ಪ್ರಮುಖವಾಗಿ ಮುಲ್ತಾನಿ ಮಿಟ್ಟಿನ ನೀವು ರೋಸ್ ವಾಟರ್ ಜೊತೆ ಮಿಶ್ರಣ ಮಾಡಿ ವಾರಕ್ಕೆ 1 ಬಾರಿ ಮುಖಕ್ಕೆ ಲೇಪ ಹಾಕ್ಕೊಂಡು ತದನಂತರ ಉಗುರು ಬೆಚ್ಚಿ ನೀರಲ್ಲಿ ತೊಳೆಯೋದ್ರಿಂದ ಚರ್ಮದಲ್ಲಿರ್ತಕ್ಕಂತಹ ರಂಧ್ರಗಳನ್ನು ಓಪನ್ ಮಾಡ್ತದೆ, ಹಾಗೂ ಚರ್ಮದಲ್ಲಿರ್ತಕ್ಕಂತಹ ರಂಧ್ರಗಳಲ್ಲಿರ್ತಕ್ಕಂತಹ ಕೊಳೆಯನ್ನು ತೆಗೆಯುತ್ತದೆ, ಹಾಗೂ ಹೆಚ್ಚಿನ ಜಿಡ್ಡಿನ ಅಂಶವನ್ನು ಹೀರ್ಕೊಳ್ತದೆ, ಹಾಗೂ ಚರ್ಮದ ಒಂದು ಸೌಂದರ್ಯವನ್ನು ಕಾಪಾಡ್ತದೆ. ಹಾಗೂ ಅಲೋವೆರಾ, ಲೋಳೆ ಸರವನ್ನು ತೆಗೆದುಕೊಂಡು ಅದರ ತಿರುಳನ್ನು ಮುಖಕ್ಕೆ ಹಚ್ಚೋದ್ರಿಂದ ಹೆಚ್ಚಿನ ಜಿಡ್ಡಿನ ಅಂಶ, ಆಯಿಲಿ ಅಂಶನ ತೆಗಿತದೆ, ಚರ್ಮದ ಒಂದು ಸೌಂದರ್ಯವನ್ನು ಕಾಪಾಡ್ತದೆ. ಹಾಗೂ ಗ್ರೀನ್ ಟೀನ ತಗೊಂಡು ಅದಕ್ಕೆ ಒಂದು ಹತ್ತಿಯ ಉಂಡೆಯನ್ನು ಅದ್ದುಬಿಟ್ಟು ಗ್ರೀನ್ ಟೀನಲ್ಲಿ ಮುಖವನ್ನು ನೀವು ಕ್ಲೀನ್ ಮಾಡೋದ್ರಿಂದ ಚರ್ಮದಲ್ಲಿರ್ತಕ್ಕಂತಹ ಹೆಚ್ಚಿನ ಜಿಡ್ಡಿನ ಅಂಶಗಳು ಹೋಗ್ತದೆ, ರಂಧ್ರಗಳು ಓಪನ್ ಆಗ್ತದೆ, ಸಬೇಷಿಯಸ್ ಗ್ಲ್ಯಾಂಡ್ ಹಾಗೂ ಸೀಬಮ್ ಸೆಕ್ರಿಷನ್ ಏನಿದೆ ಅದು ಕಡಿಮೆ ಆಗ್ತದೆ, ಜಿಡ್ಡಿನ ಅಂಶ ಕಡಿಮೆ ಆಗ್ತದೆ, ಚರ್ಮದ ಒಂದು ಪೋಷಕಾಂಶವನ್ನು ಕಾಪಾಡ್ತದೆ, ಆರೋಗ್ಯವನ್ನು ಕಾಪಾಡ್ತದೆ. ಇನ್ನು ಟೊಮೆಟೊದಲ್ಲಿ ನ್ಯಾಚುರಲ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಇದೆ. ಈ ಟೊಮೆಟೊವನ್ನು ಚೆನ್ನಾಗಿ ಕಿವುಚಿ ಆ ಟೊಮೆಟೊವನ್ನು ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಚರ್ಮದಲ್ಲಿರ್ತಕ್ಕಂತಹ ಹೆಚ್ಚಿನ ಜಿಡ್ಡಿನಂಶ ಹೋಗ್ತದೆ, ಹಾಗೂ ಪ್ರಮುಖವಾಗಿ ರಂಧ್ರಗಳು ಓಪನ್ ಆಗ್ತದೆ, ಕೊಳೆಗಳು ನಿವಾರಣೆ ಆಗ್ತದೆ, ಹಾಗೂ ಇದರಲ್ಲಿ ಚರ್ಮಕ್ಕೆ ಒಂದು ಕಾಂತಿಯನ್ನು ಕೊಡ್ತಕ್ಕಂಥ ಒಂದು ಶಕ್ತಿ ಇದೆ. ಈ ಸೀಬಮ್ ಸೆಕ್ರಿಷನ್ ಅಂತ ಏನು ಹೇಳ್ತೀವಿ, ಆ ಜಿಡ್ಡಿನ ಆಯಿಲ್ ಅಂಶ ಸೆಕ್ರಿಷನ್ನ ಕಡಿಮೆ ಮಾಡ್ತದೆ. ಹಾಗೂ ಸೌತೆಕಾಯಿನ ಚೆನ್ನಾಗಿ ಹೆಚ್ಚಿ ಸೌತೆಕಾಯಿ ರಸವನ್ನು ಹಚ್ಚೋದ್ರಿಂದ ಸೌತೆಕಾಯಿ ಚರ್ಮದ ಒಂದು ಹೈಡ್ರೇಷನನ್ನು ಕಾಪಾಡ್ತದೆ, ಚರ್ಮದಲ್ಲಿರ್ತಕ್ಕಂತಹ ಸಣ್ಣ ರಂಧ್ರಗಳನ್ನ, ಅದರಲ್ಲಿರ್ತ ಕೊಳೆಗಳನ್ನು ತೆಗಿತದೆ, ಚರ್ಮಕ್ಕೆ ಒಂದು ಕಾಂತಿಯನ್ನು ನೀಡ್ತದೆ, ತಂಪನ್ನು ನೀಡ್ತದೆ. ಹಾಗೂ ಬೇವಿನ ಎಲೆಗಳನ್ನ ತಗೊಳ್ಳಿ, ಬೇವಿನ ಎಲೆಗಳನ್ನು ಚೆನ್ನಾಗಿ ಅರೆದು ಬೇವಿನ ರಸವನ್ನು ಮುಖಕ್ಕೆ ಹಚ್ಚೋದ್ರಿಂದ ಚರ್ಮದಲ್ಲಿರ್ತಕ್ಕಂತಹ ಕೊಳೆಗಳು ನಿವಾರಣೆ ಆಗ್ತದೆ. ಇದು ಆ್ಯಂಟಿ ಮೈಕ್ರೋಬಿಯಲ್ ಆಗಿ ಕೆಲಸ ಮಾಡ್ತದೆ, ಆ್ಯಂಟಿ ಇನ್ಫ್ಲಮೇಟರಿಯಾಗಿ ಕೆಲಸ ಮಾಡ್ತದೆ, ಹಾಗೂ ಚರ್ಮದಲ್ಲಿರ್ತಕ್ಕಂತಹ ಹೆಚ್ಚಿನ ಜಿಡ್ಡಿನಂಶವನ್ನು ತೆಗೆಯುತ್ತದೆ, ಚರ್ಮದ ಒಂದು ಕಾಂತಿಯನ್ನು ಕಾಪಾಡ್ತದೆ. ಇನ್ನು ಮೊಟ್ಟೆಯ ಬಿಳಿ ಭಾಗವನ್ನು ಚರ್ಮಕ್ಕೆ ಹಚ್ಚಿ ತದನಂತರ ಒಂದು ಗಂಟೆ ಆದ ನಂತರ ಉಗುರು ಬೆಚ್ಚನೆ ನೀರಲ್ಲಿ ತೊಳೆಯೋದ್ರಿಂದ ಚರ್ಮದ ಒಂದು ಕಾಂತಿಯನ್ನು ಕಾಪಾಡ್ತದೆ, ಹೆಚ್ಚಿನ ಜಿಡ್ಡಿನಂಶ ನಿವಾರಣೆ ಆಗ್ತದೆ. ಹಾಗೂ ಶ್ರೀಗಂಧದ ಪುಡಿಯನ್ನು ಹಾಲಿನೊಂದಿಗೆ ಮಿಶ್ರಣ ಮಾಡಿ ಚರ್ಮಕ್ಕೆ ಲೇಪ ಮಾಡೋದ್ರಿಂದ ಚರ್ಮದಲ್ಲಿರ್ತಕ್ಕಂಥ ಆಯಿಲಿ ಅಂಶ, ಹೆಚ್ಚಿನ ಜಿಡ್ಡಿನಂಶವನ್ನು ಹೀರ್ಕೊಳ್ತದೆ, ಚರ್ಮದ ಒಂದು ಕಾಂತಿಯನ್ನು ಕಾಪಾಡ್ತದೆ, ಚರ್ಮ ಮೃದುವಾಗಿ ನುಣುಪಾಗಿರ್ತದೆ, ಕಾಂತಿಯುತವಾಗಿರ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಆಯಿಲಿ ಸ್ಕಿನ್ ಇರೋರು ಗಾಬರಿ ಆಗೋದು ಬೇಡ. ಜಿಡ್ಡಿನ ಅಂಶ ಇರ್ತಕ್ಕಂತಹ, ಆಯಿಲಿ ಅಂಶ ಇರ್ತಕ್ಕಂತಹ ಫೇಸ್ನವರು ಹಲವಾರು ಯಾವುದೋ ಕ್ರೀಮ್ಗಳನ್ನ, ಲೋಷನ್ಗಳನ್ನ ಹಚ್ಚೋ ಬದಲು ಮನೆಯಲ್ಲೇ ಸಿಗ್ತಕ್ಕಂತಹ ಈ ಮನೆಮದ್ದುಗಳನ್ನು ಮಾಡ್ಕೊಳ್ಳೋದ್ರಿಂದ ಚರ್ಮದಲ್ಲಿರ್ತಕ್ಕಂಥ ಹೆಚ್ಚಿನ ಜಿಡ್ಡಿನಂಶ ನಿವಾರಣೆಯಾಗಿ
ಚರ್ಮದ ಒಂದು ಕಾಂತಿಯನ್ನು ಹೆಚ್ಚುತ್ತದೆ, ಆರೋಗ್ಯದಿಂದ ಇರ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.